ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ, ನನ್ನ ವ್ಲಾಗ್ ಇವತ್ತು ಆಟೋದಲ್ಲಿ ಶುರು ಮಾಡ್ತಾ ಇದ್ದೀನಿ. ಸೊ ನಾವು ಇವತ್ತಿನ ವ್ಲಾಗ್ ಏನಂದರೆ ವಿ ಆರ್ ಟ್ರಾವೆಲಿಂಗ್ ಅಗೇನ್. ಸೊ ಟ್ರಾವೆಲ್ ಮಾಡ್ತಾ ಇದ್ದೀವಿ. ಎಲ್ಲಿ ಅಂತ ಹೇಳ್ತೀವಿ, ಇದೊಂದು ನ್ಯೂ ಎಕ್ಸ್ಪೀರಿಯನ್ಸು. ನಾನು ಒಬ್ಬಳೇ ಟ್ರಾವೆಲ್ ಮಾಡ್ತಿಲ್ಲ, ನಮ್ಮ ಅತ್ತೆ ಇದ್ದಾರೆ. ಸೊ ನಮ್ಮ ಅತ್ತೆ ಆಮೇಲೆ ಇನ್ನೂ ಇಬ್ಬರು ಆ್ಯಡ್ ಆಗ್ತಿದ್ದಾರೆ. ಯಾರು ಅಂತ ನಿಮ್ಮ ತಮ್ಮನೆಲ್ಲ ನೋಡಿರ್ತಾರೆ ಯಾರ್ಯಾರು ಅಂತ. ಸೊ ಯಾರ್ಯಾರು ಹೆಂಗೆ ಬರ್ತಾರೆ ಅಂತ ನಿಮಗೆಲ್ಲ ಇನ್ಫಾರ್ಮೇಷನ್ ಕೊಡ್ತೀನಿ ಈ ವ್ಲಾಗಲ್ಲಿ. ಸೊ ಹೆಂಗೆ ಹೋಗ್ತಾ ಇದ್ದೀವಿ, ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತಲೂ ನಿಮಗೆ ಹೇಳ್ತೀನಿ. ಆಲ್ರೆಡಿ ಟ್ರೈನ್ ಇರೋದು ಆಲ್ಮೋಸ್ಟ್ 2:45, ಇವಾಗ ಆಲ್ರೆಡಿ 1:45 ಆಗಿದೆ. ಸ್ವಲ್ಪ ಡಿಲೇ ಆಗ್ತಿದೆ ಟ್ರಾಫಿಕ್ ಇರೋದ್ರಿಂದ ತುಂಬ ಡಿಲೇ ಆಗ್ತಿದೆ. ನೋಡೋಣ ಎಷ್ಟೊತ್ತಿಗೆ ರೀಚ್ ಆಗಿ ಹೆಂಗೆ ಹೋಗ್ತೀವಿ ಅಂತ. ನೋಡಿ, ಇಲ್ಲಿ ನಿಂತಿದೆ ಟ್ರೈನು. ಹೆಂಗಿದೆ, ಸಖತ್ತಾಗಿದೆ. ಇದು ಪೈಪ್ನಳ್ಳಿ ಸ್ಟೇಷನ್ ಅಲ್ಲ, ಇದು SMVT ಸ್ಟೇಷನ್ನು. ಎಷ್ಟು ನೀಟಾಗಿದೆ, ನಮ್ಮ ಬೆಂಗಳೂರು ಇಷ್ಟು ನೀಟಾಗಿದೆಯಾ? ಓಕೆ. ಸೊ ಫೈನಲಿ ರೀಚ್ ದ ಡೆಸ್ಟಿನೇಷನ್. ಸೊ ತುಂಬ ಎಕ್ಸೈಟೆಡ್ ಆಗಿದೆ. ಇದೊಂಥರ ಡಿಫ್ರೆಂಟ್ ಆಗಿದೆ. ಒಂದೇ ಭಾರತ್ ಟ್ರೈನಲ್ಲಿ ಹೋಗ್ತಿರೋದು ನಾವು. ನೋಡೋಣ ಹೆಂಗಿರುತ್ತೆ ಎಕ್ಸ್ಪೀರಿಯನ್ಸ್ ಅಂತ. ಇದು ಒಂದೇ ಭಾರತದ ಎಂಟ್ರಿ ಎಕ್ಸ್ಪೀರಿಯನ್ಸು. ನನಗಂತೂ ಟ್ರೈನಲ್ಲಿ ಹೋಗಿ ಎಷ್ಟೋ ವರ್ಷ ಆಗಿದೆ. ಸೊ ಇದು ಒಂದೇ ಭಾರತ ಟ್ರೈನ್, ಬೇರೆ ಗೊತ್ತಿಲ್ಲ ಹೆಂಗೆ ಅಂತ. ಮೊದಲಾಡ್ತಾ ಇದ್ದೀವಿ ಹೆಂಗೆ ಹೋಗೋದು ಅಂತ. ಅವರೇ ಕೇಳಿ ಇದೆ ಇಲ್ಲಿ ಹಾಕಿದಾನಲ್ಲ, ನಮ್ಮದು ಇದೆ ಪ್ಲ್ಯಾಟ್ಫಾರ್ಮ್ ನಂಬರ್ 1. ಗೈಸ್ ನೋಡಿ, ಅಲ್ಲಿರೋದು ಒಂದೇ ಬರ್ತಿದ್ದಾರೆ. ಅವರು ಫುಲ್ ಎಕ್ಸೈಟೆಡು. ಒಂಥರ ನ್ಯೂ ಎಕ್ಸ್ಪೀರಿಯನ್ಸ್. ಈಸಿ ಇತ್ತು, ಏನು ಅಷ್ಟೊಂದು ಟೆನ್ಷನ್ ಇರಲಿಲ್ಲ ನಮಗೆ. ಗೈಸ್ ನೋಡಿ, ಇಲ್ಲಿ ನಿಂತಿದೆ ಆಲ್ರೆಡಿ. ಮತ್ತೆ ನೋಡಿ, ಬಂದು ಹೋಗಿ ಆಲ್ರೆಡಿ ನಿಂತ್ಕೊಬಿಟ್ಟಿದ್ದಾರೆ. ನಡೀರಿ. ನೋಡಿ, ನಾವು ನೋಡ್ತಾ ಇದ್ದೀವಿ ಒಂದೇ ಭಾರತ್ ಟ್ರೈನ್ ನಿಂತಿದೆ. ನಾವು ಒಳಗಡೆ ಹೋಗ್ಬೇಕು ಇವಾಗ. ನಮ್ಮತ್ತೆ ನೋಡಿ ಆರಾಮಾಗಿ ಬಾದಾಮ್ ಹಾಲು ಕುಡ್ಕೊಂಡು ಪೀಸ್ ಆಗಿದ್ದಾರೆ. ನಿಧಾನಕ್ಕೆ ಹೋಗೋಣ, ಹೆಂಗಿದೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ನನ್ನ ವ್ಲಾಗಲ್ಲಿ ಒಂದೇ ಭಾರತ್ ಟ್ರೈನ್ ಎಕ್ಸ್ಪೀರಿಯನ್ಸ್. ಇದು ನೋಡಿ, ಹಿಂಗೆ ಓಪನ್ ಆಗಲ್ಲ, ಹಿಂಗೆ ಪ್ರೆಸ್ ಮಾಡಬೇಕು. ಹಿಂಗೆ ಪ್ರೆಸ್ ಮಾಡಿದ್ರೆ ಹೋಗುತ್ತೆ. ನೋಡಿ ಸೀಟ್ ಎಲ್ಲ ಹೆಂಗಿದೆ. ಎಲ್ಲ ಫೋಟೋ ಸೆಷನ್ ಆಯಿತು ನಂದು, ನಮ್ಮ ಅತ್ತೆದು. ಸೊ ಇನ್ನು ನಮ್ಮ ಮಮ್ಮಿ ರೆಡಿ ಬಂದು ಇನ್ನು ಅದೆಷ್ಟು ಫೋಟೋ ತಗೋತಾರೋ ಗೊತ್ತಿಲ್ಲ. ಬಿಸಿಲು ಗೈಸ್, ಒಳ್ಳೇದಾಯ್ತು AC ಅಲ್ಲಿ ಹೋಗ್ತಾ ಇದ್ದೀವಿ. ಈ ವಾಶ್ರೂಮ್ ಹೆಂಗಿದೆ ಅಂತ ನೋಡಿ, ಇದು ಬಟನ್ ಪ್ರೆಸ್ ಮಾಡಬೇಕಂತೆ. ಇದು ನೋಡಿ ಕ್ಲೋಸ್ ಆಗುತ್ತೆ. ಆಯ್ತಾ, ಪಾಪ ಇವ್ರಿಗೆ ಗೊತ್ತಾಗಿಲ್ಲ. ಸಡನ್ ಆಗಿ ನನಗೆ ಕರೆದ್ಬಿಟ್ಟು ಸೀಮಾ ಬಾ ಅಂದರು. ಅದಕ್ಕೆ ಸರಿ ಅಂದ್ಬಿಟ್ಟು ನೋಡಿ, ಇದು ಪ್ರೆಸ್ ಆದರೆ ಓಪನ್ ಆಗುತ್ತೆ. ನೋಡಿ ಹೆಂಗಿದೆ ವಾಶ್ರೂಮು, ಹೆಂಗಿದೆ ಇಲ್ಲಿ ನೋಡಿ. ಇದು ಪ್ರೆಸ್ ಮಾಡಿದ್ರೆ ಮತ್ತೆ ಕ್ಲೋಸ್ ಆಗುತ್ತೆ. ಸಾಲ ಇದೆ ಗೈಸ್, ಸಗಲ ಇದೆ. ಇವಾಗ ಟ್ರೈನ್ ಮೂವ್ ಆಗ್ತಿದೆ. ನಾವಿಬ್ರು ಸೆಟಲ್ ಆಗಿ ಪೀಸಾಗಿ ಕುತ್ಕೊಂಡ್ಬಿಟ್ಟಿದ್ದೀವಿ. ನೋಡಿ ಎಲ್ಲ ಆರಾಮ್ ನಿಧಾನಕ್ಕೆ ಮೂವ್ ಆಗ್ತಿದೆ. 2:50 ಆಲ್ಮೋಸ್ಟ್. ಇವಾಗ ನಮ್ಮ ಮಮ್ಮಿ ಡ್ಯಾಡಿ ಬಂದರೆ ಹೆಂಗಿರುತ್ತೆ ಅಂತ ನೋಡ್ಬೇಕು. ಅವ್ರು ನೋಡಿ ಇವಾಗ ಎಷ್ಟು ಸೈಲೆಂಟ್ ಆಗಿದ್ದೀವಿ ಇಬ್ರು. ನಮ್ಮ ಮಮ್ಮಿ ಡ್ಯಾಡಿ ಬಂದರೆ ಹೆಂಗಾಡ್ತಾರೆ ನೋಡಿ, ಆಯ್ತಾ? ಓಹೋ, ನಮ್ಮ ಡ್ಯಾಡಿ ನೋಡಿ, ಇದು ಮಮ್ಮಿ ಡ್ಯಾಡಿ ಬಂದು ಸೆಟಲ್ ಆಗ್ತೀವಿ. ಇವ್ರು ನೋಡಿ, ಓಹೋ ಫುಲ್ ಚಳಿ. ಆಕ್ಚುಲಿ ಬಿಸಿಲಿಗೆ ಫುಲ್ ಸೆಕೆ ಆಗುತ್ತೆ ಅಂದ್ರೆ ಫುಲ್ ಹೆಂಗ್ ಎನರ್ಜಿ. ಇನ್ನೊಂದು ಮದುವೆ ಮಾಡಿಸ್ಬೋದು, ಅದಂತೂ ಕನ್ಫರ್ಮ್. ಸುಮ್ಮನಿರ್ಬೇಕಂತೆ ನಮ್ಮ ಮಮ್ಮಿ ನೋಡಿ. ಮಠ ಏನ್ ಮಾಮ್, ಏನ್ ಸಮಾಚಾರ? ಹಂಗೆ ಬಿಟ್ಬಿಟ್ಟು ಬಂದ್ಬಿಟ್ಟು ನೀವೇನ್ ಮಾಡ್ತೀರಾ? ಅವ್ರ ಮಠಕ್ಕೆ ಹೋಗ್ತಾರಂತಲ್ಲ, ರೀಲ್ಸ್ ಮಾಡಿರೋದು. ನಾವ್ ಯಲಹಂಕಗ್ ರೀಚ್ ಆಗ ಮುಂಚೆ ಇವ್ರದ್ದು ರೀಲ್ಸ್ ನೋಡಿ. ಈ ಪಾಪು ಎಷ್ಟು ಕ್ಯೂಟ್ ಆಗಿದೆ. ನನ್ ಕೈ ಏನಕ್ಕೆ ಪೇಂಟ್ ಮಾಡ್ಕೊಂಡಿದೀರಾ ಅಂತ ಕೇಳ್ತಾವ್ರೆ. ಇವಾಗ ನೋಡಿ ಬರ್ತಾನವನು. ಕುತ್ಕೋಬಿಟ್ಟ, ಕ್ಯಾಮ್ರಾ ಆನ್ ಮಾಡಿದ ತಕ್ಷಣ ಕುತ್ಕೋಬಿಟ್ಟ.
ನೋಡಿ ನಮ್ಮ ಮಮ್ಮಿ ಬಂದು ಎಲ್ಲ ಚೆಕ್ ಮಾಡ್ತಾರೆ ಹೆಂಗೈತೆ ಅಂತ. ಇಲ್ಲಿ ನೋಡಿ, ಇಲ್ಲಿ ಫುಡ್ ಎಲ್ಲ ರೆಡಿ ಆಗೋದು. ಏನೇನೋ ಇದೆ. ಮೊಟ್ಟೆ ಹಸಿತಿದೆ ತುಂಬಾ. ಅಮ್ಮ ಮೊಟ್ಟೆ ಹಸಿತಿದ್ಯಾ ಅಮ್ಮ? ನಮ್ಮ ಮಮ್ಮಿಗೆ ಖುಷಿ ಅಲ್ಲ ಅಮ್ಮ ನಮ್ ಇವತ್ತು ಬರ್ತಿರೋದು. ಎಷ್ಟು ದಿವಸ ಆಗಿತ್ತಲ್ಲ ಟ್ರೈನ್. ಮಾತಾಡ್ತಿರೋ ಮದ್ವೆ ಆದ್ಮೇಲೆ ಅವಾಗ ಆದ್ಮೇಲೆ ಇದನ್ನ ಆದ್ಮೇಲೆ ಆಯ್ತಾ? ಕೈ ಇಟ್ಕೊಳ್ಳಿ ಇಬ್ರು, ಕೈ ಇಟ್ಕೊಂಡು ಮುಂದಕ್ಕೆ ಉಪ್ಪು ಸಾಲ್ಟ್ ಇದು ತಿನ್ನೋಡು ಚೆನ್ನಾಗಿದೆ ಅಂತ. ಖಾರ ತಿನ್ನಲ್ವಾ? ಗುಡ್ ಬಾಯ್, ಖಾರ ತಿನ್ನಲ್ಲ ಖಾರ ತಿನ್ಬೇಕು. ಏನು ಖಾರ ತಿನ್ಬೇಕು? ಖಾರ ಇದೆಯಾ? ಸ್ಪೈಸಿ ಸ್ಪೈಸಿ ಇರುತ್ತೆ. ಖಾರನೇ ಸ್ಪೈಸಿ ಇರುತ್ತೆ. ನಾನು ತಿನ್ನಲ್ಲಪ್ಪ ಸ್ಪೈಸಿ. ಅವರು ಖಾರ ತಿನ್ನಲ್ಲ, ಸ್ಪೈಸಿ ತಿನ್ನಲ್ಲ. ನಿಂತರ ಸೇಮ್. ನಾನು ನಿಂತರ ಪಾಪ. ಸೇಮ್ ಪಿಂಚು ನಿಂತರ. ದೊಡ್ಡವನಾಗಿದ್ಯಾ? ಸ್ವಲ್ಪ ಸ್ವಲ್ಪ ದೊಡ್ಡ. ನಾನು ನಿಂಗಿನ ಚಿಕ್ಕವನು. ಸ್ವಲ್ಪ ದೊಡ್ಡವನಾಗಿದ್ಯಾ? ನಾನು ಸ್ವಲ್ಪ ದೊಡ್ಡವನ. ಎಷ್ಟನೇ ಕ್ಲಾಸ್ ನಿಂಚಿನಿ? ಎಷ್ಟನೇ ಕ್ಲಾಸು? ಸ್ಕೂಲ್ಗೆ ಹೋಗ್ದೇನೆ ದೊಡ್ಡವನಾಗ್ಬಿಟ್ಟಿದ್ಯ ಅಂತ ನೋಡಿ. ಸ್ಕೂಲ್ಗೆ ಹೋಗ್ದೇನೆ ದೊಡ್ಡವನಾಗ್ಬಿಟ್ಟಿದ್ಯಾ ನೀನು? ನಾವೆಲ್ಲ ಇಲ್ಲಿ ಪುಟ್ಟು ಎಲ್ಲರೂ ಸೇರಿ ಅವನಿಗೆ ABCD ಹೇಳು, ರೈಮ್ಸ್ ಹೇಳು ಅಂತ ಪಾಪ ಟಾರ್ಚರ್ ಕೊಡ್ತಾವ್ರ ಅವ್ರಿಗೆ. ಏನ್ ನೋಡಿ ನಮ್ಮ ಮಮ್ಮಿಗೆ ಏನು ಇಲ್ಲ, ಬುದ್ಧಿನೇ ಇಲ್ಲ. ಅವ್ರಿಗಿರಷ್ಟು ಅಲ್ಲೂ ಬೀರುತ್ತೆ. ಎಲ್ಲರಿಗೂ ಸ್ನಾಕ್ಸ್ ಬಂದಿದೆ ಇವಾಗ. ಇಲ್ಲಿ ನಿಮಗ್ ಬಂದಿಲ್ವಮ್ಮ? ಇನ್ನೂ ಕೊಟ್ಟಿಲ್ಲ. ನಮ್ಮ ಡ್ಯಾಡಿ ನೋಡಿ ಸ್ನಾಕ್ಸ್ ತಿನ್ನೋದು. ಊಟ ಇವಾಗ ಕೊಡ್ತಾರೆ ಅನ್ಕೊಂಡ್ರು, ನೋಡ್ರೆ ಊಟ ಕೊಟ್ಟಿಲ್ಲ, ಸ್ನಾಕ್ಸ್ ಕೊಟ್ಟಿದ್ದಾರೆ. ಹೊಟ್ಟೆ ಹಸಿತೆ, ಇದನ್ನಾದ್ರೂ ತಿನ್ನೋಣ. ನಮ್ಮ ಮಮ್ಮಿಗೆ ಬಂದಿಲ್ಲ ಅಂದ್ಬಿಟ್ಟು ಪಾಪ ಫೀಲಲ್ಲಿ ಜಗಳ ಆಡಕ್ಕೆಲ್ಲ ಹೋಗ್ತವ್ರೆ. ಜಗಳ ಅಲ್ಲ, ನಂಬರ್ ವೈಸ್ ಕೊಡ್ಬೇಕು. ನಂಬರ್ ವೈಸ್ ಅಲ್ವಾ? ನಮ್ಮ ಡ್ಯಾಡಿನೂ ಪಾಪ First you have to see whether it is there or not. ಹಿಂಗೈತೆ ಇದೊಂದು. ಇದೇನಂತ ನನಗೂ ಗೊತ್ತಿಲ್ಲ. ಇದೇನು ಇನ್ಸ್ಟೆಂಟ್ ಟೀ ಮೀನ್ಸ್ ಅದೇ ಮಸಾಲಾ ಚಾಯ್ ಹೆಂಗೆ ಕೊಡ್ತಾರೋ ಗೊತ್ತಿಲ್ಲ. ಇದೇನು ಪಾಪ್ಕಾರ್ನ್ ಅಂತೆ. ಚೆನ್ನಾಗಿದೆಯಾ? ನಂದು ಕಾಫಿ ನೋಡಿ. ಡ್ಯಾಡಿ ತೋರ್ಸೋಣ ಹೆಂಗ್ ನಮ್ಮ ಹೆಂಗ್ ಬಾಯ್ನ. ಹೆಂಗ್ ಬಾಯ್ ನೋಡಿ ನೋಡಿ ಏನು ಆ್ಯಕ್ಟ್ ಮಾಡ್ತಾರಂದ್ರೆ ವಿಡಿಯೋ ಮಾಡ್ತಿರೋದು ನೋಡಿದ್ರು. ನಾನು ನೋಡ್ದಿರೋ ಥರ ಡೀಪ್ ಕಾಫಿ ಕುಡಿದಿರೋದು. ಧರ್ಮಾವರಂ ಜಂಕ್ಷನ್ ಹತ್ರ ಇದ್ದೀವಿ ಇವಾಗ. ಡಿಸ್ಕಷನ್ ನಡೆಸ್ತಾ ಇದ್ದಾರೆ. ಗರ್ಲ್ಸ್ ಡಿಸ್ಕಷನ್. ಸಾರಿ, ಕಲ್ಬುರ್ಗಿಗೆ ಹೋಗುತ್ತೆ. ನೋಡಿ ಎಷ್ಟು ಜನ ಇದ್ದಾರೆ ಇಷ್ಟೊತ್ತಿಗೆ. ಎಲ್ಲ ನೈಟ್ ಟ್ರಾವೆಲರ್ಸ್ ಅನ್ಸುತ್ತೆ. ಸಮೋಸ ಕೊಟ್ಟಿದ್ದಾರೆ, ಬಿಸಿ ಬಿಸಿ ಸಮೋಸ ವಿತ್ ದ ವ್ಯೂ. ನೋಡಿ ನಮ್ಮ ಡ್ಯಾಡಿ ಬೆಡ್ಶೀಟ್ ಎಲ್ಲ ತಂದವ್ರೆ. ನಮ್ಮ ಮಮ್ಮಿ ನೋಡಿ ಟವಲ್ ಹಚ್ಕೊಂಡು ಕೂತಿದ್ದಾರೆ ಚಳಿಗೆ, ಎಸಿಗೆ. ನಾನು ಇತ್ತಂದಿದ್ದೀನಿ ಶಾಲ್. ನಮ್ಮತ್ತೆ ನೋಡಿ ಏನು ಬೇಡ ಅಂದ್ಬಿಟ್ಟು ಸೀರೆಯಲ್ಲೇ ನಂದು ಶಾಲ್. ದಿಸ್ ಇಸ್ ಮೈ ಶಾಲ್. ನಾನು ಇದನ್ನ ಇವಾಗ ನೋಡಿ ನೋಡಿ ಏನೇನೆಲ್ಲ ಓಪನ್ ಮಾಡ್ತಾರೆ ನೋಡಿ ಗೈಸ್ ನಮ್ಮ ಡ್ಯಾಡಿ. ನನಗೆ ಸನ್ಮಾನ ಮಾಡಿ ಅವರಪ್ಪ ನನಗೆ ಸನ್ಮಾನ ಮಾಡ್ತಾ ಇದ್ದಾರೆ. ಸನ್ಮಾನ
ಓದಿದೆ ಅಲ್ವಾ ಇದು? ನೋಡಿ ಫ್ರೆಂಡ್ಸ್, ಹಾಕೊಂಡಿದ್ದೀನಿ ಸನ್ಮಾನದ್ದು. ನಾನು ಇದನ್ನ ಹಾಕ್ಕೊಂಡು ಒಂದು ಫೋಟೋ ಹಿಡಿದು ಇವಾಗ ನಾನು ಹಾಕ್ಕೊಂಡು ಚೆನ್ನಾಗಿ ಮಲಗಿದ್ರೆ 1 ಅವರ್ ಆಮೇಲೆ ಊಟ ಕೊಡ್ತಾರೆ ತಿನ್ನೋದು. ಸೊ ಒಂಚೂರು ಸ್ವಲ್ಪ ನಿದ್ದೆ ಮಾಡಿದ್ದೆ, ಅಷ್ಟರಲ್ಲಿ ಡಿನ್ನರ್ ಬಂತು ಅಂತ ಎದ್ದಿದ್ದೀನಿ. ನೋಡಿ ಇವಾಗ ಡಿನ್ನರ್ ಟೈಮ್. ಡ್ಯಾಡಿ ನೋಡಿ ಒಬ್ಬನೇ ಕುತ್ಕೊಂಡ್ಬಿಟ್ಟಿದ್ದಾರೆ ಇವಾಗ. ಅವಾಗಲೇ ಒಬ್ಬರಿದ್ರು, ಅವ್ರಿಗೆ ಫ್ರೆಂಡ್ ಇದ್ರು ಯಾರೋ. ಶಾಲ್ ಇವಾಗ ಹೊರ ಹಾಕೊಂಡ್ಬಿಟ್ಟವ್ರೆ. ಶಾಲ್ ನಾನು ಅವ್ರಿಗೆ ಹೋಗ್ತಿದ್ದೀನಿ. ನಮ್ಮ ಮಮ್ಮಿ ನೋಡಿ ಹೆಂಗ್ ಕೂತವ್ರೆ ಟವಲ್ ಹಾಕೊಂಡು. ಎಲ್ಲರಿಗೂ ಐಸ್ ಕ್ರೀಮ್ ಕೊಟ್ಟಿದ್ದಾರೆ ನೋಡಿ ನಮ್ಮ ಡ್ಯಾಡಿ. ಬಾಯ್ ಬೇಬಿ, ಸೌರ್ಯ ಬಾಯ್. ಫಸ್ಟ್ ಫೋನ್ ಬಂದ್ ಮಾಡಿ, ಆಫ್ ಮಾಡಿ, ಆಫ್ ಮಾಡಿ, ಫಸ್ಟ್ ಆಫ್ ಮಾಡಿ, ಫೋನ್ ಆಫ್ ಮಾಡಿ. ನೋಡಲ್ಲ ಇವಾಗ. ಬಿಸಿ ಇದ್ದಾನೆ ಇವಾಗ ಫೋನ್. ನೋಡಿ ನಮ್ಮ ಸ್ಟಾಪ್ ಬಂದಿದೆ, ಮಂತ್ರಾಲಯ ರಸ್ತೆ. ಆಯ್ತು ನಡೀರಿ. ಬಾಯ್ ಬಾಯ್ ಟು ಮುಂದೆ ಭಾರತ್. ಆಲ್ರೆಡಿ ಡೆಸ್ಟಿನೇಷನ್ ರೀಚ್ ಆಗಿದ್ರು. ನಮ್ಮ ಡ್ಯಾಡಿ ನೋಡಿ ಫೋಟೋ ಹಿಡ್ಕೊಳ್ಳೋದಂತೂ ಬಿಡ್ತಿಲ್ಲ. ವಿಡಿಯೋ ನೋಡಿ ಗೈಸ್ ಹೆಂಗಿದೆ, ನೈಟ್ ವೈಬ್ ಹೆಂಗಿದೆ. ಫೈನಲಿ ಡೆಸ್ಟಿನೇಷನ್ ರೀಚ್ ಆಗಿದ್ದೀವಿ. ಇಲ್ಲಿ ರೂಮ್ ಹುಡ್ಕೋದು ಕಷ್ಟ ಆಗ್ಬಿಟ್ಟಿದೆ. ನಾವು ಬೇರೆ ಸಡನ್ ಪ್ಲ್ಯಾನು, ಏನಂತಾರೆ, ಇವತ್ತು ಹೊಡಬೇಕು ಅಂದರೆ ನೆನ್ನೆ ರಾತ್ರಿ ನಾವು ಟಿಕೆಟ್ ಬುಕ್ ಮಾಡಿದ್ದೀವಿ ವಂದೇ ಭಾರತಲ್ಲಿ. ನೋಡೋಣ. ಅಲ್ಲಿಂದ ರೂಮಿಗೆ ಬರೋಷ್ಟರಲ್ಲಿ ದೊಡ್ಡ ರಿಸ್ಕ್ ಆಯಿತು. ಆಟೋದಲ್ಲಿ ಬರೋಷ್ಟರಲ್ಲೇ ಸಾಕಾಗೋಯ್ತು. ಸೊ ಇವಾಗ ರೂಮೆಲ್ಲ ಸೆಟಲ್ ಮಾಡಿ ಇವಾಗ ಸುಮ್ಮನೆ ಇಲ್ಲಿಗೆ ಬಂದಿದ್ದೀವಿ. ನೋಡಿ ಸುಮ್ಮನೆ ಇಲ್ಲೇ ದೇವಸ್ಥಾನ ಹತ್ರ ರೂಮ್ ಸಿಕ್ತು, ಸೊ ಇಲ್ಲೇ ಬಂದಿದ್ದೀವಿ. ಸುಮ್ಮನೆ ಸಾಯಂಕಾಲ ಒಂಥರ ನೋಡೋಣ ಅಂತ. ನಮ್ಮ ರೂಮ್ ಇಲ್ಲಿ, ಇದ್ರ ಪಕ್ಕದಲ್ಲೇ ಒಂಚೂರು ಮುಂದೆ ಹೋದರೆ ದೇವಸ್ಥಾನ. ಸೊ ಹೋಟೆಲಿಂದ ಸೆಕೆಂಡ್ ಪಾರ್ಟ್ 2 ಮಾಡ್ತೀನಿ, ಓಕೆನಾ? ಸೊ ವೇಟ್ ಮಾಡಿ, ನೆಕ್ಸ್ಟು ಹೆಂಗೆ ಇರುತ್ತೆ. ಪಾರ್ಟ್ 2 ಅಲ್ಲಿ ಇನ್ನೂ ಚೆನ್ನಾಗಿರುತ್ತೆ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ಗಂಟೆ ಏನು ಮಾಡ್ಬೇಕಂತ ಗೊತ್ತಲ್ಲ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪಾರ್ಟ್ 2ಗೆ ವೇಟ್ ಮಾಡ್ತಾ ಇರಿ.